ಆ ದಿನ ಸಾಯಂಕಾಲ ಆಗಿತ್ತು. ಕೆಲಸ ಮಾಡಿ ಪ್ರತಿ ರೂಮ ತೋದಿತ್ತು. ನಿಶಕ್ತಿ ಆವರಿಸಿ ನೀರು ಕುಡಿಯೋಣ ಅಂತ ರಸ್ತೆಗೆ ಹೋದೆ. ವೈಟ್ ಚೂಡಿದಾರ ಹಾಕ್ಕೊಂಡು ಒಬ್ಬರು ಬಂದರು. ಈ ಮಧ್ಯೆ ಏನೋ ನಡೀತು. ಸಡನ್ನಾಗಿ ಟೆಸ್ಟೋಸ್ಟೆರಾನ್ ಬೂಸ್ಟಾಗಿ 2 ಗಂಟೆಯಲ್ಲಿ ಆಗೋ ಕೆಲಸ ಅರ್ಧ ಗಂಟೆಯಲ್ಲಿ ಮುಗೀತು. ವರ್ಕ್ ಬೇಗ ಮುಗಿಸಿದ್ದರಿಂದ ದುಡ್ಡು ಹೆಚ್ಚೇ ಬಂದ ದುಡ್ಡೆಲ್ಲ ವಾಪಸ್ ಕೊಟ್ಟೆ. ಯಾಕಂದರೆ ಆ ಹುಡುಗಿ ಕೊಟ್ಟ ಫೀಲ್ ಅಂಥದ್ದು. ಅದೇ ಫೀಲಲ್ಲಿ ಮನೆಗೆ ಹೋಗಿ ಸ್ನಾನ ಮಾಡಿ ಟೆರೆಸ್ ಮೇಲೆ ಮಲಗಿದೆ. ಮೊದಲ ಬಾರಿ ಬೆಳದಿಂಗಳು ಹುಡುಗಿರಿಗಿಂತ ಕಡಿಮೆ ಅನ್ನಿಸ್ತು. ಈ ಹುಡುಗಿರಲ್ಲಿ ಏನೋ ಮ್ಯಾಗ್ನೆಟಿಕ್ ಪವರ್ ಇದೆ ಅಂತ ಗೊತ್ತಾಗಿದ್ದೇ ಆಗ. ಇವರು ಏನೂ ಮಾಡೋದು ಬೇಡ, ಸಂಜೆ ಸ್ನಾನ ಮಾಡಿ ಹೊರಗಡೆ ಬಂದರೆ ಸಾಕು, ವಾತಾವರಣವೇ ಬದಲಾಗುತ್ತದೆ. ಸ್ವರ್ಗವು ಹೂವುಗಳಾಗಿ ಉದುರುತ್ತವೆ, ಬಿಂಚೆ ಕಲ್ಲುಗಳು ಮುತ್ತುಗಳಾಗುತ್ತವೆ, ಗಾಳಿ ತಂಗಾಳಿ ಆಗುತ್ತೆ, ಹಸಿರಿನ ಎಲೆಗೆ ಮಳೆ ಮೊದಲ ಹನಿ ಮುತ್ತು ಕೊಡುತ್ತದೆ, ಪಾರಿವಾಳಗಳು ಸೇರುತ್ತವೆ, ಕೋಗಿಲೆಗಳು ಮಧುರ ಗಾನವಾಗಿ ಕೂಗುತ್ತವೆ. ಜೇನಿನ ರುಚಿಯೇ ಇವರ ತುಟಿ ಸ್ವೀಟ್ ಅಂತ ಪ್ರೂವ್ ಮಾಡುತ್ತೆ. ಪುರುಷರಲ್ಲಿ ಉತ್ಸಾಹ ಬರುತ್ತೆ, ಆರ್ಟಲ್ಲಿ ಕ್ರಿಯೇಟಿವಿಟಿ ಹೆಚ್ಚಾಗುತ್ತದೆ. ಬೇಕಾದರೆ ನೋಡು, ಚಪ್ಪಲಿ ಆಗಲಿ ಜಡೆಗೆ ಹಾಕೋ ಕ್ಲಿಪ್ ಆಗಲಿ ಇವರು ಹಾಕಿಕೊಂಡ ಮೇಲೇ ಅವು ಚೆನ್ನಾಗಿ ಕಾಣೋದು. ಪ್ರತಿ ಕಲೆಗೆ ಇನ್ಸ್ಪಿರೇಷನ್ ಇವರೇ. ಇಷ್ಟು ಅಂದವಾಗಿರೋ ಇವರು ತಲೆಯಲ್ಲಿ ಕಸ ಇರುವವನ ಜೊತೆ ಇರ್ತಾರೆ. ಹೀಗಾಗಿ ನನ್ನಂಥ ರಗಡ್ ರಾ ಮೆಟಲನ್ನು ನೇಚರ್ ತಯಾರಿಸಿದೆ ನೋಡೊಮ್ಮೆ. ಅವನು ನಿನಗೆ ಮಾತ್ರ ಕರಗುತ್ತಾನೆ. ನಿನಗೆ ಆಗೋ ನೋವು ಅವನಿಗೆ ನಿನಗಿಂತ ಮೊದಲೇ ಅರ್ಥವಾಗುತ್ತೆ. ಹಿಂಗಿರೋ ಅವನಿಗೆ ಸ್ವಂತ ಗೋಲ್ ಇದ್ದೇ ಇರುತ್ತೆ. ಅವನಿಂದ ಸಮಯ ಕಡಿಮೆ ಸಿಗುತ್ತೆ, ಆದರೆ ಅವನ ಪ್ರಯತ್ನ ಮುಗಿದ ಮೇಲೆ ಅವನು ಗೆಲ್ಲಲಿ ಸೋಲಲಿ ಅವನು ನಿನ್ನ ಸ್ವಂತ. ಬಿಲೀವ್ ಮೀ, ಇಂಥವನ ಜೊತೆ ಲೈಫ್ ರೈಡಿಂಗ್ ಸೂಪರ್ ಇರುತ್ತೆ.